ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತು ಇಲ್ಲಿ ಒಂದು ಜನರಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಯಾರ್ಯಾರ ಹೆಸರು ಎ ಇಂದ ಎನ್ ಒಳಗಡೆ ಸ್ಟಾರ್ಟ್ ಆಗುತ್ತೋ ಅವ್ರಿಗೆ ಪೈಲ್ ನಂಬರ್ 1, ಓ ಇಂದ ಝೆಡ್ ಒಳಗಡೆ ಸ್ಟಾರ್ಟ್ ಆಗೋರಿಗೆ ಪೈಲ್ ನಂಬರ್ 2 ಅಂತ ಇಲ್ಲಿ 2 ಗ್ರೂಪ್ ಮಾಡಿದ್ದೀನಿ. ಮತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆ ತುಂಬ ಧನ್ಯವಾದಗಳು. ಯಾರು ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೀಗ ರೀಡಿಂಗ್ ನೋಡೋಣ. ಹಲೋ, ಪೈಲ್ ನಂಬರ್ 1 ಯಾರ್ಯಾರ ಹೆಸರು ಎ ಇಂದ ಎನ್ ಒಳಗಡೆ ಇರುತ್ತೋ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ಈ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. Temperance, Knight of Pentacles, Page of Pentacles, the World card, Two of Swords, the Judgment, the Four of Wands. ಇಲ್ಲಿ ಹರ್ಮಿಟ್ ಕಾರ್ಡ್ ಇದೆ ಬಾಟಮ್ ಆಫ್ ದಿ ಡೆಕ್, ದಿ ಟವರ್ ಕಾರ್ಡ್ ಮತ್ತೆ ಮೂನ್, ಟವರ್ ಕಾರ್ಡ್ ಅಂಡ್ ಮೂನ್. ಇಲ್ಲಿ ಏನು ಹೇಳುತ್ತೆ ಅಂದರೆ, ಇದುವರೆಗೂ ನೀವು ಏನಿತ್ತು ಇಲ್ಲಿ ತನಕ ಒಂದು ಸಾಲಿಟ್ಯೂಡ್, ಇಲ್ಲಿ ಸಾಲಿಟ್ಯೂಡ್ ತೋರಿಸುತ್ತೆ. ದಿ ಟವರ್ ಕಾರ್ಡು, ದಿ ಮೂನ್ ಕಾರ್ಡು, ಇವೆಲ್ಲ ಏನು ಹೇಳುತ್ತೆ ಅಂದರೆ, ನೀವು ಇಷ್ಟು ದಿನ ಒಂಥರ ಒಂದು ಡಿಪ್ರೆಷನಲ್ಲಿ ಇರಬಹುದು, ಯಾಕೆ ಏನೋ ಕೆಲಸಗಳಾಗಿಲ್ಲ, ಆ ಥರ ಒಂದು ಹೇಳುತ್ತೆ. ಮತ್ತು ಕೆಲವು ಜಾಬ್ ಆಗಲಿ, ಕೆಲವು ಜಾಬ್ ಎಲ್ಲ ನಿಮಗೆ ಬಿಟ್ಟಿರ್ತೀರ ಕೆಲವರು, ಮತ್ತು ಬಿಸ್ನೆಸ್ಸು ಕೆಲವು ಲಾಸಲ್ಲಿ ನಡೆದಿರುತ್ತೆ ಕೆಲವು, ಆ ಥರ ಹೇಳುತ್ತೆ. ಮತ್ತು ಕೆಲವು ರಿಲೇಷನ್ಶಿಪ್ನೂ ಅಷ್ಟೇನೆ ಅಷ್ಟೊಂದು ಚೆನ್ನಾಗಿ ಯಾವುದು ನಡೀತಾ ಇರಲ್ಲ ಇಲ್ಲಿ, ಆ ಥರ ಹೇಳುತ್ತೆ. ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿರುತ್ತೆ, ಆ ಥರ ನಿಮಗೆ ಹಿಂದೆ ಕೆಲವು ಇದ್ದಾಗ. ಇಲ್ಲಿ ಏನು ಹೇಳುತ್ತೆ ಅಂತಂದರೆ, ಇದು ಸ್ಯಾಜಿಟೇರಿಯಸ್ಸು ಟೆಂಪ್ರೆನ್ಸ್ ಕಾರ್ಡ್. ಈ ಟೆಂಪ್ರೆನ್ಸ್ ಕಾರ್ಡು ಪೇಷನ್ಸ್ ಹೇಳುತ್ತೆ. ಸ್ವಲ್ಪ ದಿನ ಪೇಷನ್ಸಿಂದ ನೀವು ನಿಮ್ಮ ಯಾವುದೇ ಒಂದು ಕೆಲಸಗಳಾಗಲಿ, ಬಿಸ್ನೆಸ್ ಆಗಲಿ, ಜಾಬ್ ಆಗಲಿ, ಸ್ವಲ್ಪ ಪೇಷನ್ಸಿಂದ ತಾಳ್ಕೋಬೇಕು ಅನ್ನೋದನ್ನ ಹೇಳುತ್ತೆ. ಆದ್ರಿಂದ ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸು, ಪೇಜ್ ಆಫ್ ಪೆಂಟಿಕಲ್ಸು ಏನು ಹೇಳುತ್ತೆ, ಹೊಸ ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸು ಮತ್ತು ಪೇಜ್ ಆಫ್ ಪೆಂಟಿಕಲ್ಸ್ ಎರಡೂ ಒಂದು ಪ್ರಾಸ್ಪೆರಿಟಿ ಮುಂದೆ ಅದೊಂದು ಮೆಸೇಜ್ ಕೊಡ್ತಾ ಇದೆ. ಅಬಂಡೆನ್ಸ್, ಪ್ರಾಸ್ಪೆರಿಟಿ ಆ ಥರ ಹೇಳುತ್ತೆ. ಒಳ್ಳೆ ಆಪರ್ಚುನಿಟೀಸ್ಗಳು ಮುಂದೆ ಬರ್ಬೋದು, ನಿಮಗೆ ಒಳ್ಳೆ ಬಿಸ್ನೆಸ್ ಆಪರ್ಚುನಿಟೀಸ್ ಬರ್ಬೋದು, ಜಾಬಲ್ಲೂ ಅಷ್ಟೇ ಒಳ್ಳೆ ಕಡೆ ಜಾಬ್ ಆಫರ್ಸ್ ಬರ್ಬೋದು ನಿಮಗೆ. ಆ ಥರ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದೆ ಇಲ್ಲಿ. ಈ ವರ್ಲ್ಡ್ ಕಾರ್ಡ್ ಏನು ಹೇಳುತ್ತೆ ಅಂತಂದರೆ, ಒಂದು ಹಳೆ ನಿಮ್ಮ ಸೈಕಲ್ ಎಲ್ಲ ಮುಗಿದು ಹೊಸ ಒಂದು ಸೈಕಲ್ ಹೊಸದೊಂದು ಸ್ಟಾರ್ಟ್ ಆಗುತ್ತೆ, ಆ ಥರ ಹೇಳುತ್ತೆ. ನೀವು ಇದುವರೆಗೂ ಏನೇನೋ ಕಷ್ಟಪಟ್ಟು ನೀವು ಎಲ್ಲ ಕೆಲಸಗಳನ್ನ ಮಾಡಿದ್ರಿ, ಅದೇನು ಸ್ವಲ್ಪ ನಡೀತಾ ಇರಲ್ಲ, ಅದು ಈಗ ಮುಂದೆ ಒಂದು ಬಿಗಿನಿಂಗ್ ತಗೊಳುತ್ತೆ, ಒಂದು ಸ್ಟಾರ್ಟ್ ಆಗೋಕ್ಕೆ ಶುರು ಆಗುತ್ತೆ. ಇಷ್ಟು ದಿನ ಯಾವುದು ಈ ನಿಮಗೆ ಒಂಥರ ಕಣ್ಣಿಗೆ ಕಟ್ಟದ ಹಾಗೆ ಏನು ಮಾಡೋದಪ್ಪ, ಯಾವ ಕೆಲಸ ಮಾಡೋದು, ಯಾವ್ದು ನೋಡೋದು, ಯಾವ್ದು ಬಿಡೋದು, ಆ ಥರ ಎಲ್ಲ ಏನೇನೋ ಯೋಚನೆಗಳು ತಲೆನಲ್ಲಿ ಬರ್ತಾ ಇತ್ತು ನಿಮಗೆ. ಅದು ಮೂನ್ ಕಾರ್ಡುನೂ ಹಾಗೆ ಹೇಳುತ್ತೆ. 108 ಯೋಚನೆಗಳು, 108 ಅಡೆತಡೆಗಳು, ಬ್ಲಾಕೇಜಸ್ಸು ಆ ಥರ ಹೇಳುತ್ತೆ. ಯಾವ ಕೆಲಸ ಮಾಡಿದ್ರೂ ಸರಿಗೆ ಆಗ್ತಾ ಇರಲ್ಲ, ಆದ್ರಿಂದ ಈಗ ಒಂದು ಹೊಸ ಬಿಗಿನಿಂಗ್ ತಗೊಳುತ್ತೆ ಅಂತ ಹೇಳುತ್ತೆ. ಹೊಸ ಅಪರ್ಚುನಿಟೀಸ್ ಬರುತ್ತೆ. ಮತ್ತು ಇಲ್ಲೊಂದು ಸೆಲೆಬ್ರೇಷನ್ ತೋರಿಸುತ್ತೆ. ಒಂದು ಏನು ಫಂಕ್ಷನ್ ಆಗ್ಬೋದು, ನೀವು ನಿಮ್ಮ ಬಿಸ್ನೆಸ್ ಎಲ್ಲ ಚೆನ್ನಾಗಾಗ್ಬೋದು ಅನ್ನೋದನ್ನ ಹೇಳುತ್ತೆ ಇಲ್ಲಿ. ಜಡ್ಜ್ಮೆಂಟ್ ಕಾರ್ಡನ್ನು ಅಷ್ಟೇ ಒಂದು ಏಂಜಲ್ ಬ್ಲೆಸ್ಸಿಂಗ್ಸ್ ಕೊಡುತ್ತೆ. ಇದು ಎರಡೂ, ಟೆಂಪ್ರೆನ್ಸು ಮತ್ತು ಜಡ್ಜ್ಮೆಂಟ್ ಕಾರ್ಡ್ ಎರಡೂ ಹೊಸ ಬಿಗಿನಿಂಗ್ ಇದೆ, ಒಂದು ಪಾಸಿಟಿವಿಟಿ ಆ ಥರ ಹೇಳುತ್ತೆ ಇಲ್ಲಿ. ಮತ್ತು ನಿಮ್ಮ ಲವ್ ಲೈಫು ಯಾರ್ಯಾರು ಅವ್ರಿಗೆಲ್ಲ ಇಲ್ಲಿ ಮತ್ತೆ ಅದು ಒಂದು ಪ್ರಪೋಸಲ್ ಎಲ್ಲ ಕೊಡುತ್ತೆ. ಇಲ್ಲಿ ಟ್ವಿನ್ ಫ್ಲೇಮ್ ಅದು ಕನೆಕ್ಷನ್ನು ಇದೆ ಇಲ್ಲಿ, ಅದು ಹೇಳುತ್ತೆ.
ಇದುವರೆಗೂ ಯಾರು ಒಂದು ಲೋನ್ಲಿನೆಸ್ಸು, ಒಂದು ಒಂಟಿತನ ಆ ಥರ ಎಲ್ಲ ಯಾರಿಗಿತ್ತು, ಕೆಲವು ರಿಲೇಷನ್ಶಿಪ್ಗಳು ಹಾಳಾಗಿರುತ್ತೆ. ಇದು ಒಂದು ಡಿಸ್ಟ್ರಕ್ಷನ್ ತೋರಿಸುತ್ತೆ ಟವರ್ ಕಾರ್ಡು. ಯಾರಿಗೆ ಇಷ್ಟು ದಿನ ಒಂಥರ ಎಲ್ಲ ಬೇಜಾರಾಗಿ ಮನಸ್ಸಿಗೆ ಶಾಂತಿ ಇರಲ್ಲ, ಆ ಥರ ಎಲ್ಲ ಹೇಳುತ್ತೆ ರಿಲೇಷನ್ಶಿಪ್ನಲ್ಲಿ. ಆ ಥರದವ್ರಿಗೆ ಮುಂದೆ ಒಳ್ಳೆ ಪ್ರಪೋಸಲ್ಗಳು ಬಂದು, ಒಳ್ಳೆ ಅಪರ್ಚುನಿಟೀಸ್ಗಳೆಲ್ಲ ಬಂದು ಅದು ಒಂದು ಚೆನ್ನಾಗಾಗತ್ತೆ, ಒಂದು ಸೆಲೆಬ್ರೇಷನ್ನು, ಆ ಥರ ಎಲ್ಲ ಹೇಳುತ್ತೆ ಇದು. ನಿಮ್ಮ ಹೆಲ್ತ್ ಅಷ್ಟೇನೆ, ಹೆಲ್ತ್ ಎಲ್ಲ ಸ್ವಲ್ಪ ಯಾರ್ಯಾರಿಗೆ ಮನಸ್ಸು ಬೇಜಾರಾಗಿರೋದು, ಡಿಪ್ರೆಷನ್ಗೆ ಹೋಗಿರೋರು, ಆ ಥರ ಎಲ್ಲ ಇರೋರಿಗೆಲ್ಲ ಮುಂದೆ ಚೆನ್ನಾಗಾಗುತ್ತೆ. ಅಂದರೆ ಅವರು ಸ್ವಲ್ಪ ಅವ್ರಿಗೆ ಧ್ಯಾನ ಮಾಡೋದಾಗ್ಲಿ, ಎಕ್ಸಸೈಸ್ ಮಾಡೋದಾಗ್ಲಿ, ಈ ವರ್ಲ್ಡ್ ಕಾರ್ಡ್ ಎಲ್ಲ ಏನು ಹೇಳುತ್ತೆ, ಒಂದು ಟ್ರಾನ್ಸ್ಫಾರ್ಮೇಷನ್ನು, ಹೊಸ ಬಿಗಿನಿಂಗು, ಆ ಥರ ಹೇಳುತ್ತೆ. ನಿಮ್ಮದು ಹೆಲ್ತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಆದರೆ ಅದಕ್ಕೋಸ್ಕರ ನೀವು ನಿಮ್ಮ ಕೆಲವು ಇದೆಲ್ಲ ಮಾಡ್ಕೋಬೇಕು. ನೀವು ಫುಡ್ ಎಲ್ಲ ಸ್ವಲ್ಪ ಅದು ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೋಬೇಕು, ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡ್ಕೋಬೇಕು, ಆ ಥರ ಎಲ್ಲ ಹೇಳುತ್ತೆ. ಮೆಡಿಟೇಷನ್ನು, ಧ್ಯಾನ, ಮೈಂಡನ್ನ ಕಾಮಾಗಿ ಇಟ್ಕೋಬೇಕು, ಆ ಥರ ಎಲ್ಲ ಹೇಳುತ್ತೆ. ಅದೆಲ್ಲ ಮಾಡಿಕೊಂಡು ನೀವು ಮುಂದೆ ಆ ಥರ ಮಾಡ್ಕೊಂಡು ಬಂದವಾಗ ದೇರ್ ಈಸ್ ಎ ನ್ಯೂ ಬಿಗಿನಿಂಗ್, ದೇರ್ ಈಸ್ ಸೆಲೆಬ್ರೇಷನ್, ಆ ಥರ ಎಲ್ಲ ಹೇಳುತ್ತೆ ಇದು. ಅಂದರೆ ಖುಷಿಯಾಗಿರ್ತೀರಾ. ಸೆಲೆಬ್ರೇಷನ್ ಅಂತ ಅಂದರೆ ಎಲ್ಲರ ಮನೆಯಲ್ಲೂ ಫಂಕ್ಷನ್ನೇ ಮಾಡಬೇಕು, ಸೆಲೆಬ್ರೇಟೇ ಮಾಡಬೇಕು, ಆ ಥರ ಇಲ್ಲ. ಆ ಥರನೂ ಅಲ್ಲ. ಅದು ನಮ್ಮ ಮನಸ್ಸು ಖುಷಿಯಾಗಿರುತ್ತೆ. ಆ ಥರ ನಾವು ಸೆಲೆಬ್ರೇಟ್ ಮಾಡುವಷ್ಟು ಖುಷಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಇದಕ್ಕೆ ಒರಾಕಲ್ ಕಾರ್ಡ್ಸು ಏನು ಹೇಳುತ್ತೆ ನೋಡೋಣ. A to N. Give me good cards. Follow your intuition ಅಂತ ಹೇಳುತ್ತೆ ದಿ ಆಲ್ ಕಾರ್ಡ್. ಪೊಟೆನ್ಷಿಯಲ್, ಥಿಂಕ್ ಬಿಗ್ ಫಾರ್ ಯುವರ್ ಫ್ಯೂಚರ್ ಅಂತ ಹೇಳುತ್ತೆ. ಮತ್ತೆ ಮೂವಿಂಗ್ ಫಾರ್ವರ್ಡ್, ಗೆಟ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್ ಅಂತ ಹೇಳುತ್ತೆ. ಮತ್ತೆ ಏಂಜಲ್ ಆಫ್ ಮಿರಾಕಲ್ಸ್, ಓಪನ್ ಯುವರ್ ಹಾರ್ಟ್ ಅಂಡ್ ಎಕ್ಸ್ಪೆಕ್ಟ್ ಅ ಮಿರಾಕಲ್ ಅಂತ ಹೇಳುತ್ತೆ. ಇಲ್ಲಿ ಬಾಟಮ್ ಆಫ್ ದಿ ಡೆಕ್ ಡ್ರ್ಯಾಗನ್, ಡಿಸ್ಕವರ್ ಯುವರ್ ಕರೇಜ್ ಅಂತ ಹೇಳುತ್ತೆ. ಫ್ರೆಂಡ್ಶಿಪ್, ಇಲ್ಲಿ ಏನು ಹೇಳುತ್ತಪ್ಪ ಅಂತಂದ್ರೆ ಫಾಲೋ ಯುವರ್ ಇಂಟ್ಯೂಷನ್, ಥಿಂಕ್ ಬಿಗ್ ಫಾರ್ ಯುವರ್ ಫ್ಯೂಚರ್. ನಿಮ್ಗೆ ಇಷ್ಟು ದಿನ ಏನೇನು ಯಾವ್ದ್ಯಾವ್ದ್ರಲ್ಲಿ ಕೆಲವು ಇದೆಲ್ಲ ಬಿಸ್ನೆಸ್ ಆಗಲಿ, ನಿಮ್ಮ ವರ್ಕಲ್ಲಿ ಆಗಲಿ, ಯಾವುದ್ರಲ್ಲಾದ್ರೂ ಬ್ಲಾಕೇಜಸ್ ಆಗಲಿ, ಕೆಲಸಗಳಾಗ್ತಾ ಇಲ್ಲದೆ ಇರೋದು, ಆ ಥರ ಎಲ್ಲ ಇದ್ದಾಗ ನೀವು ಥಿಂಕ್ ಬಿಗ್, ಯು ಆರ್ ಸ್ಟ್ರಾಂಗ್, ಯು ಕ್ಯಾನ್ ಡೂ ಅನ್ನೋದನ್ನ ನೀವು ಮನಸ್ಸಿಗೆ ಇಟ್ಕೋಬೇಕು. ನಾನೀಗ ಏನು ಹೇಳಿದೆ, ಧ್ಯಾನ ಮಾಡಬೇಕು ಆ ಥರ ಎಲ್ಲ ಅಂದಾಗ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡಬೇಕು. ನಾನು ಮಾಡ್ತೀನಿ, ನನ್ನ ಕೈನಲ್ಲಿ ಆಗುತ್ತೆ ಅಂತ ಯೋಚಿಸ್ಕೊಂಡು ಯಾವುದೇ ಕೆಲಸ ಶುರು ಮಾಡುವಾಗ ಆ ಥರ ಮಾಡ್ಕೊಂಡು ಹೋದವಾಗ ಎಲ್ಲ ಕೆಲಸಗಳು ಆಗ್ತಾ ಹೋಗುತ್ತೆ. ಮೂವಿಂಗ್ ಫಾರ್ವರ್ಡ್, ಗೆಟ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್ ಅಂತ ಹೇಳುತ್ತೆ. ಏಂಜಲ್ ಆಫ್ ಮಿರಾಕಲ್ಸ್, ನಾನು ಹೇಳಿದಾಗೆ ಇಲ್ಲಿ ಟೆಂಪರೆನ್ಸ್ ಕಾರ್ಡ್ ಬಂದಿದೆ, ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಇದು ಎರಡೂ ಒಂದು ಏಂಜಲ್ ಮೆಸೇಜಸ್ ಕೊಡುತ್ತೆ, ನಿಮಗೆ ಬ್ಲೆಸ್ಸಿಂಗ್ಸ್ ಕೊಡುತ್ತೆ. ಅದರಿಂದ ಏಂಜಲ್ ಆಫ್ ಮಿರಾಕಲ್ಸ್, ಓಪನ್ ಯುವರ್ ಹಾರ್ಟ್ ಆ್ಯಂಡ್ ಎಕ್ಸ್ಪೆಕ್ಟ್ ಮಿರಾಕಲ್ಸ್. ನೀವು ಯಾವಾಗ ಇಫ್ ಯು ವರ್ಕ್ ಹಾರ್ಡ್, ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ಅದರದ್ದು ಒಂದು ಫೋಕಸ್ ಮಾಡ್ಕೋಬೇಕು. ನಾವು ಏನೇ ಮಾಡಬೇಕಾದ್ರೂ, ಒಂದು ರಿಲೇಷನ್ಶಿಪ್ ಆಗಲಿ, ಒಂದು ಕೆಲಸ ಆಗಲಿ, ಒಂದು ಬಿಸ್ನೆಸ್ ಆಗಲಿ, ಅದು ಮಾಡ್ತಾ ಹೋದವಾಗ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಿರಾಕಲ್ಸ್ ಅಂತ ಇಲ್ಲಿ ಹೇಳುತ್ತೆ. ಮತ್ತೆ ಇನ್ನು ಕೆಲವು ಒರಾಕಲ್ ಕಾರ್ಡ್ಸ್ ನೋಡೋಣ ಏನು ಹೇಳುತ್ತೆ ಅಂತ. ಯುವರ್ ಡ್ರೀಮ್ಸ್ ನೀಡ್ ಎ ಪ್ರಾಕ್ಟಿಕಲ್ ಪ್ಲ್ಯಾನ್. ನಾನು ಹೇಳಿದ ಹಾಗೆ ನೀವು ಏನು ಕೆಲಸ ಮಾಡ್ತೀರಾ ಅದನ್ನ ನಿಮ್ಮ ರಿಲೇಷನ್ಶಿಪ್ನಲ್ಲೂ ಅಷ್ಟೇ ಅದನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು ಅಂತ ಅಂದರೆ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಯೋಚನೆ ಮಾಡಬೇಕು. ಹೇಗೆ ಮಾಡಿದ್ರೆ ಸರಿಯಾಗುತ್ತೆ, ಬಿಸ್ನೆಸ್ ಆಗಲಿ ಯಾವುದೇ ಆಗಲಿ ಕಾರ್ಯಗಳು. ಡೋಂಟ್ ಲೆಟ್ ಯುವರ್ ಪಾಸ್ಟ್ ಹೋಲ್ಡ್ ಯು ಬ್ಯಾಕ್ ಅಂತ ಹಿಂಟ್ ಕೊಡುತ್ತೆ. ಹಳೇದನ್ನ ನೆನೆಸ್ಕೋಬೇಡಿ, ಯಾವ್ದ್ಯಾವುದು ನಮಗೆ ಬೇಡ, ನಮ್ಗೆ ಬೇಜಾರಾಗುತ್ತೆ ಆ ಥರದನ್ನ ನೆನೆಸ್ಕೋಬಾರ್ದು ಯಾವಾಗನೂ. ಬ್ಯಾಲೆನ್ಸ್ ಸ್ಪಿರಿಚುಯಾಲಿಟಿ ಆ್ಯಂಡ್ ಪ್ರಾಕ್ಟಿಕ್ಯಾಲಿಟಿ ಅಂತ ಹೇಳುತ್ತೆ. ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮ ಜೀವನಾನ.
ಅಂತ ಹೇಳುತ್ತೆ. ವರ್ಕ್ ಥ್ರೂ ಯುವರ್ ಫಿಯರ್ಸ್ ಅಂತ ಹೇಳುತ್ತೆ. ನಿಮ್ಮ ಹೆದರಿಕೆಗಳನ್ನೆಲ್ಲ ಬಿಟ್ಟು, ನಾನು ಮೊದಲೇ ಹೇಳಿದೆ, ನಾನು ಸ್ಟ್ರಾಂಗ್ ಆಗಿದ್ದೀನಿ, ನಾನು ನಡೆಸ್ತೀನಿ, ನಾನು ಅಂತ ಹೇಳ್ಕೊಂಡು ನೀವು ನನ್ನ ಕೈನಲ್ಲಿ ಆಗುತ್ತೆ ಇದನ್ನ ಮಾಡೋಕ್ಕೆ ಅಂತ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಹೋದಾಗ ಎಲ್ಲ ಕೆಲಸಗಳು ಆಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳುತ್ತೆ. ದಿ ಆನ್ಸರ್ಸ್ ಯು ನೀಡ್ ಆರ್ ಕಮಿಂಗ್ ಅಂತ ಹೇಳುತ್ತೆ. ನೀವು ಇಷ್ಟು ದಿನ ಏನು ಹುಡುಕ್ತಾ ಇದ್ದೀರಾ, ಯಾವುದಕ್ಕೋಸ್ಕರ ನೀವು ಇಷ್ಟೊಂದು ಕಷ್ಟಪಟ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ಯಾವ ರಿಲೇಶನ್ಶಿಪ್ಗೋಸ್ಕರ ನೀವು ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡಿದ್ದೀರಾ, ದಿ ಆನ್ಸರ್ಸ್ ಯು ನೀಡ್ ಆರ್ ಕಮಿಂಗ್ ಅಂತ ಹೇಳುತ್ತೆ ಇಲ್ಲಿ. ಮುಂದಿನ ದಿನಗಳಲ್ಲಿ ನೀವು ಏನು ಅನ್ಕೊಳ್ತೀರಾ ಅದು ನಡೆಯುತ್ತೆ ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಇದು ಹೇಳ್ತಾ ನಿಮಗೆ ಕೆಲವು ಇದನ್ನ ನೋಡೋಣ, ಏನು ಚಾಮ್ಸ್ ನೋಡೋಣ. ಚಾಮ್ಸ್ ಏನು ಹೇಳುತ್ತೆ ಅಂತ. ಇದು ವೀಲ್ ಆಫ್ ಫಾರ್ಚ್ಯೂನ್, ಇದು ಟ್ರೀ, ಇದು ಹೆಲ್ತ್ ತೋರಿಸುತ್ತೆ, ಹೆಲ್ತ್ ಗ್ರೋತ್ ಆ ಥರ ಹೇಳುತ್ತೆ ಇದು. ಮತ್ತೆ ಏಂಜಲ್ ಬ್ಲೆಸ್ಸಿಂಗ್ಸ್, ಫೆದರ್, ಮತ್ತೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಯಾರಿಗಾದ್ರೂ ನೀವು ಟ್ರಾವೆಲ್ ಮಾಡೋದು ಅದೆಲ್ಲ ಇರಬಹುದು. ಮತ್ತೆ ಇನ್ನೊಂದು ಫೆದರ್ ಇದು ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಹೇಳುತ್ತೆ. ಇದು ಆಂಕರ್, ಅದು ಸ್ಟ್ರೆಂಗ್ತ್ ಹೇಳುತ್ತೆ. ಮತ್ತೆ ಇದು ಟ್ರಾವೆಲಿಂಗ್ ತೋರಿಸುತ್ತೆ, ಏರೋಪ್ಲೇನ್. ಮತ್ತೆ ಲಾಕ್, ಮತ್ತೆ ಇದನ್ನು ಅಷ್ಟೇ ಹಾರ್ಟ್ ವಿತ್ ವಿಂಗ್ಸ್. ಇದು 2 ಏರೋಪ್ಲೇನ್ ಬಂದಿದೆ ನೋಡಿ ನಿಮಗೆ. ಒಂದು ಬಾನ್ ವಾಯೇಜ್ ಇರ್ಬೋದು, ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ ಎಲ್ಲ ಇರ್ಬೋದು ಅನ್ನೋದನ್ನ ಹೇಳುತ್ತೆ ಇದು. ಹಾರ್ಟ್ ವಿತ್ ವಿಂಗ್ಸ್ ಅದು ಹೇಳುತ್ತೆ ಯಾರ್ಯಾರ ಲವ್ ಲೈಫ್ ಎಲ್ಲ ಮುಂದೆ ಚೆನ್ನಾಗಾಗುತ್ತೆ. ಇಫ್ ಯು ಆರ್ ಆಲ್ರೆಡಿ ಮ್ಯಾರಿಡ್, ನಿಮ್ಮ ಲೈಫಲ್ಲಿ ಒಳ್ಳೆ ಪ್ರೀತಿಯಿಂದ ನೀವು ಮುಂದೆ ಚೆನ್ನಾಗೆಲ್ಲ ನಡ್ಸ್ಕೊಂಡು ಹೋಗ್ತೀರಾ ಅನ್ನೋದನ್ನ ಹೇಳುತ್ತೆ. ಮತ್ತೆ ನಂಬರ್ಸ್ ನೋಡೋಣ, ನಿಮ್ಮ ಲಕ್ಕಿ ನಂಬರ್ಸು. ನಂಬರ್ 13, ನಂಬರ್ 17, ಮತ್ತೆ ನಂಬರ್ 30, ನಂಬರ್ 15, ನಂಬರ್ 11 ನೋಡಿ. ನಿಮಗೆ ಅಲ್ಲಿ ಅದು ಟ್ವಿನ್ ಫ್ಲೇಮ್ ಬಂದಿತ್ತು, ಇಲ್ಲೂ 11 ಬಂದಿದೆ. ನಂಬರ್ 11, ನಂಬರ್ 3, ನಂಬರ್ 31, ಮತ್ತೆ 29, 25, ಮತ್ತೆ 20. ಇಲ್ಲಿ 11 ಮತ್ತೆ ಅದು ಟ್ವಿನ್ ಫ್ಲೇಮ್ ನಿಮ್ಗೆ ಬಂದಿತ್ತು. 4 ಆಫ್ ವ್ಯಾಂಡ್ಸ್ ಇಲ್ಲಿನೂ ಬಂದಿದೆ 11. ಇಲ್ಲಿ ಯಾವ್ದಾದ್ರು ನಿಮ್ದು ಲಕ್ಕಿ ನಂಬರ್ಸ್ ಆಗಿರ್ಬೋದು, ಡೇಟ್ ಆಫ್ ಬರ್ತು, ಆನಿವರ್ಸರಿ, ಮ್ಯಾರೇಜ್ ಡೇಟ್ಸು ಆ ಥರ ಎಲ್ಲ ಇರುತ್ತೆ ನೋಡಿ. ಇದಿಷ್ಟು ಹೇಳ್ತಾ ಈ ರೀಡಿಂಗ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಪೈಲ್ ನಂಬರ್ 2 ರೀಡಿಂಗ್ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ, ಪೈಲ್ ನಂಬರ್ 2 ಯಾರ್ಯಾರ ಹೆಸರು O ಇಂದ Z ಒಳಗಡೆ ಇದೆ ಅವ್ರದ್ದು ಈ ರೀಡಿಂಗ್ ಮಾಡ್ತಾ ಇದ್ದೀನಿ. ಪೈಲ್ ನಂಬರ್ 2 ಈ ಕಾರ್ಡ್ಸ್ ಏನು ಹೇಳುತ್ತೆ ನೋಡೋಣ. ಟ್ಯಾರೋ ಕಾರ್ಡ್ಸ್ ಏನು ಕೊಡುತ್ತೆ. ಕ್ವೀನ್ ಆಫ್ ಪೆಂಟಕಲ್ಸ್, 8 ಆಫ್ ಕಪ್ಸ್, ಮತ್ತೆ 6 ಆಫ್ ವ್ಯಾಂಡ್ಸ್, O to Z, 5 of Pentacles, King of Cups, 8 of Swords, Page of Cups, Ace of Swords, ಮತ್ತೆ
ದಿ ಫೂಲ್ ಕಾರ್ಡ್. ಫೈನಲ್ ಒಂದು ಕಾರ್ಡ್ ತೆಗೆಯೋಣ. 9 of Wands. ಇಲ್ಲಿ ಬಾಟಮ್ ಆಫ್ ದಿ ಡೆಕ್ 3 of Wands, ದಿ ಮೂನ್ ಕಾರ್ಡ್, ದಿ ಎಂಪ್ರೆಸ್, ಪೇಜ್ ಆಫ್ ಪೆಂಟಿಕಲ್ಸ್. ಇಲ್ಲಿ ಮತ್ತೆ ಏನು ಹೇಳುತ್ತೆ ಇದು ನೋಡೋಣ. ಇಲ್ಲಿ ಮತ್ತೆ ಇದೇನು ಹೇಳುತ್ತೆ ಅಂದರೆ, ಯಾರ್ಯಾರು ನಿಮ್ಮ ಕೆಲಸಗಳಿಂದ ಮೂವ್ ಆನ್ ಆಗಿರ್ತೀರಾ, ಜಾಬಿಂದ, ಬಿಸ್ನೆಸ್ಸಿಂದ, ಕೆಲವು ಸರಿಗೆ ನಡೀತಾ ಇರಲ್ಲ, ಜಾಬಲ್ಲೂ ಅಷ್ಟೇ ಒಂದೊಂದ್ಸರಿ ಕೆಲಸ ಮಾಡೋಕ್ಕೇನು ಮೂಡಿರಲ್ಲ. ಅದೇ ಥರ ಮೊದಲನೇ ಏನೋ ನಾನಾ ಥರದ ಯೋಚನೆಗಳು ಸುತ್ತ ಈ ಮುಂದೆ ಹೇಗೆ ಏನು ಮಾಡಿಕೊಂಡು ಹೋಗೋದು, ಯಾವ ಕೆಲಸಗಳು ಆಗ್ತಾ ಇಲ್ಲ ಸರಿಯಾಗಿ ಅಂತ ಎಷ್ಟೋ ಸರಿ ನೀವು ಇಲ್ಲಿಂದ ಆಚೆ ಬರೋಕ್ಕೆ ನೋಡ್ತೀರಾ. ಜಾಬ್ ಚೇಂಜ್ ಮಾಡಬೇಕು ನಾನು, ಒಂಥರ ಹೆಲ್ಪ್ಲೆಸ್ನೆಸ್ಸು, ಮುಂದೆ ಹೇಗೆ ಮಾಡೋದು, ಏನು ಮಾಡೋದು, ಎಷ್ಟೇ ಮನಸ್ಸಲ್ಲಿ ಮಾಡಬೇಕು ಅನ್ನೋದು ಆಸೆಗಳು ಇದ್ರೂ ಯಾವ ಕೆಲಸಗಳು ನಡೀತಾ ಇಲ್ಲ ಅಂತ ಒಂದೊಂದ್ಸರಿ ಬೇಜಾರಾಗುತ್ತೆ. ನಿಮಗೆ ತುಂಬ ಯೋಚನೆಗಳಾಗುತ್ತೆ. ಜಾಬ್ ಎಷ್ಟು ಚೆನ್ನಾಗಿ ನಡೀತಾ ಇದ್ರೂ ಎಷ್ಟೇ ಕೆಲಸಗಳು ಪ್ರಾಜೆಕ್ಟ್ಸ್ ಇರಲಿ ಏನಿರಲಿ ಮಾಡೋಕ್ಕೆ ಒಂಥರ ಮೂಡಿರಲ್ಲ. ಆ ಥರ ಇಲ್ಲಿ ಅದು ಯಾಕಪ್ಪ ಅಂತಂದರೆ, ಕೆಲವು ಸರಿ ಎಲ್ಲರ ಲೈಫಲ್ಲೂ ಆ ಥರ ಬೇಜಾರಾಗೋದು, ಡಿಪ್ರೆಷನ್ನು ಆ ಥರ ನಡೀತಾನೆ ಇರುತ್ತೆ. ಅದಕ್ಕೋಸ್ಕರ ನೀವು ರಿಜುವಿನೇಟ್ ಮಾಡ್ಕೋಬೇಕು, ರೆಸ್ಟ್ ತಗೋಬೇಕು. ಕೆಲವು ಸರಿ ಕೂತ್ಕೊಂಡು ಮೈಂಡನ್ನ ಕಾಮಾಗಿ ಇಟ್ಕೊಂಡು ಧ್ಯಾನಗಳು ಅದೆಲ್ಲ ಮಾಡ್ಕೋಬೇಕು ಅನ್ನೋದನ್ನ ಹೇಳುತ್ತೆ. ಇಲ್ಲಿ ಫೂಲ್ ಕಾರ್ಡ್ ಏನು ತೋರಿಸುತ್ತೆ, ಒಂದು ಹೊಸ ಬಿಗಿನಿಂಗ್ ತೋರಿಸುತ್ತೆ. ನೀವು ಇಲ್ಲಿ ಯಾರ್ಯಾರು ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಹೊಸದು ಒಂದು ಈಗ ತಾನೇ ಎಲ್ಲ ಕೆಲಸ ಓದೆಲ್ಲ ಮುಗಿಸಿ ಮುಂದೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಒಂದು ಜಾಬ್ ಹುಡುಕದ, ಆ ಥರ ಇಲ್ಲಿ ತೋರಿಸುತ್ತೆ. ಇದು ಒಂದು ಯಂಗ್ ಪರ್ಸನ್ನು ನಿಮ್ಮ ಈ ಓದುಗಳನ್ನೆಲ್ಲ ಮುಗಿಸಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ ಇಲ್ಲ ಜಾಬ್ ಹುಡುಕ್ಬೇಕಾ, ಆ ಥರ ಇಲ್ಲಿ ಹೇಳುತ್ತೆ. ಅಥವಾ ನಿಮ್ಮ ಒಂದು ಲವ್ ಲೈಫಲ್ಲಿ ಮುಂದೆ ಒಂದು ಯಾರನ್ನಾದ್ರೂ ಡೇಟಿಂಗ್ ಮಾಡೋದಾಗಲಿ, ಆ ಥರ ಇಲ್ಲಿ ಒಂದು ಬಿಗಿನಿಂಗ್ ಹೇಳತ್ತೆ, ಒಂದು ಹೊಸ ಬಿಗಿನಿಂಗ್. ಆದ್ದರಿಂದ ಇಲ್ಲಿ ಯಾರ್ಯಾರು ನೀವು ಆ ಥರ ಈಗ ಹುಡ್ಕೊಂಡು ಕೆಲಸ ಹುಡ್ಕೋದಾಗ್ಲಿ, ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗ್ಲಿ, ಅವ್ರಿಗೆಲ್ಲ ಇಲ್ಲಿ ಒಂದು ಒಳ್ಳೆ ಆಫರ್ಸ್, ಒಂದು ಹೊಸ ಬಿಗಿನಿಂಗು ಆ ಥರ ಎಲ್ಲ ಹೇಳುತ್ತೆ. ಏಸ್ ಆಫ್ ಸೋರ್ಡ್ಸ್, ಪೇಜ್ ಆಫ್ ಕಪ್ಸ್, ಒಂದು ಪ್ರಪೋಸಲ್ಲು, ಜಾಬ್ ಆಗಿರಬಹುದು, ಬಿಸ್ನೆಸ್ ಆಗಿರಬಹುದು, ಅಥವಾ ನಿಮ್ಮ ಲವ್ ಲೈಫಲ್ಲೇ ಆಗಿರಬಹುದು. ಆ ಥರ ಇಲ್ಲಿ ಹೇಳತ್ತೆ. ಒಂದು ಪ್ರಪೋಸಲ್ ಬರ್ಬೋದು. ಯಾವುದಕ್ಕೋಸ್ಕರ ಇಷ್ಟು ದಿನ ನೀವು ಯೋಚನೆ ಮಾಡ್ತಾ ಇದ್ರಿ, ಏನು ಕೆಲಸಗಳಾಗ್ತಿಲ್ಲ ಅಂತ ಇಷ್ಟು ದಿನ ಯೋಚನೆ ಮಾಡ್ತಾ ಇದ್ರಿ, ಅದೆಲ್ಲ ಒಂದು ಶುರು ಆಗುತ್ತೆ ಅನ್ನೋದನ್ನ ಹೇಳುತ್ತೆ ಇಲ್ಲಿ. ಅದಕ್ಕೋಸ್ಕರ ಇಲ್ಲಿ ಇದೊಂದು ವಿಕ್ಟ್ರಿ ಕಾರ್ಡು. ಅದು ಮತ್ತೆ ನೀವು ಶುರು ಮಾಡಿ ಒಂದು ಸಕ್ಸಸ್ನ ರೀಚ್ ಆಗ್ತೀರಾ, ಮ್ಯಾನಿಫೆಸ್ಟ್ ಮಾಡ್ಕೋತೀರಾ ಎಲ್ಲದನ್ನು ಅನ್ನೋದನ್ನ ಒಂದು ಹೇಳುತ್ತೆ ಇಲ್ಲಿ. ಯಾವುದಕ್ಕೂ ಯು ವಿಲ್ ಸ್ಟ್ಯಾಂಡ್ ಅಂತ ಹೇಳತ್ತೆ. ಮುಂದೆ ಗಟ್ಟಿಯಾಗಿ ನಿಂತ್ಕೊಂಡು ನೀವೇನೇ ಒಂದು ಬಿಸ್ನೆಸ್ ಮಾಡಲಿ, ಒಂದು ಜಾಬ್ ಆಗಲಿ, ಒಂದು ಲವ್ ಲೈಫ್ ಆಗಲಿ, ಅದು ಒಂದು ಬಿಗಿಯಾಗಿ ನಿಂತ್ಕೋತೀರಾ ಅನ್ನೋದನ್ನ ಹೇಳುತ್ತೆ ಇಲ್ಲಿ. ಮತ್ತೆ ಯಾರ್ಯಾರ್ದು ಆಲ್ರೆಡಿ ಮ್ಯಾರಿಡ್ ಲವ್ ಲೈಫಲ್ಲೆಲ್ಲ ಇಲ್ಲಿ ಮತ್ತೇನೊಂದಿದು ಕ್ವೀನ್ ಆಫ್ ಪೆಂಟಕಲ್ಸ್ ಇರೋದ್ರಿಂದ ಒಂದು ಕನ್ಸೀವ್ ಆಗ್ಬೋದು, ಒಂದು ಫ್ಯಾಮಿಲಿ ಬಿಲ್ಡಪ್ ಮಾಡೋದಾಗಿ ಆ ಥರ ಇಲ್ಲಿ ಹೇಳುತ್ತೆ. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ಯು ಆರ್ ವೆರಿ ಇಮೋಷನಲ್ ಅಂತಾನೂ ಹೇಳತ್ತೆ. ಅದರಿಂದ ಫ್ಯಾಮಿಲಿ ಲೈಫಲ್ಲಿ ನೀವು ನಿಮ್ಮ ಲವ್ಡ್ ಒನ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗ್ಲಿ, ಆ ಥರ ಎಲ್ಲ ಮಾಡಿದಾಗ ನಿಮ್ಮ ಡಿಪ್ರೆಷನ್ನು, ನಿಮ್ಮ ಲೋನ್ಲಿನೆಸ್ಸು ಅದೆಲ್ಲ ಕಡಿಮೆ ಆಗುತ್ತೆ. ಕೆಲವು ಯೋಚನೆಗಳೆಲ್ಲ ಮರ್ತೋಗಿ ನಿಮಗೆ ಮುಂದೆ ಒಂದು ಕೆಲಸ ಮಾಡೋಕ್ಕೆ ಒಂದು ಇಂಟ್ರೆಸ್ಟ್ ಬರುತ್ತೆ ಅನ್ನೋದನ್ನ ಹೇಳುತ್ತೆ ಇಲ್ಲಿ. ಎಲ್ಲಾನು ಇಮೋಷನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನೋದನ್ನ ಹೇಳತ್ತೆ. ಮತ್ತೆ ಯಾರ್ಯಾರು ಅದೇ ಈಗ ಒಂದು ಮೂನ್ ಕಾರ್ಡ್ ಬಂದಿದೆ ನೋಡಿ, ಅದರಿಂದ ಯಾರದೇ ಒಂದು ಮಾತುಗಳಿಗೆ ಕಿವಿ ಕೊಡದೆ ಬಿಲೀವ್ ಇನ್ ಯೋರ್ ಸೆಲ್ಫ್ ಅಂತ ಹೇಳತ್ತೆ. ನಿಮ್ಮ ಸೆಲ್ಫ್ ಕೇರ್,
ನಿಮಗೋಸ್ಕರ ನೀವು ವರ್ಕ್ ಮಾಡ್ಕೋಬೇಕು ಅನ್ನೋದನ್ನ ಹೇಳುತ್ತೆ ಇಲ್ಲಿ. ಕೆಲವು ಮೆಡಿಟೇಷನ್ಗಳು ಮಾಡ್ಕೋಬೇಕು, ಕೆಲವು ಏನು ನಿಮಗೆ ಯಾವುದರಲ್ಲಿ ನಿಮಗೆ ರೆಸ್ಟ್ ಸಿಗುತ್ತೋ, ರಿಜುವಿನೇಷನ್ನು, ಆ ಥರ ನಿಮ್ಗೆ ಏನು ಇಷ್ಟ ಆಗುತ್ತೋ ಆ ಥರದ್ರಲ್ಲಿ ಕೆಲವು ನೀವು ನಿಮ್ಮ ಮೈಂಡನ್ನೆಲ್ಲ ಕಾಮ್ ಮಾಡಿಕೊಂಡು ನೀವೆಲ್ಲ ಕೆಲಸಗಳನ್ನ ಮಾಡಿ ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಈ ಒರಾಕಲ್ ಕಾರ್ಡ್ಸ್ ಏನು ಹೇಳುತ್ತೆ ಅದಕ್ಕೆ ನೋಡೋಣ. O to Z. O to Z. Give me good cards. Follow your intuition ಅಂತ ಹೇಳುತ್ತೆ ಮತ್ತೆ. Listen to your mind. Legends, learn from those who inspires you ಅಂತ ಹೇಳುತ್ತೆ. Dreams, believe in your dreams ಅಂತ ಹೇಳುತ್ತೆ. ಮತ್ತೆ opportunity knocks, go for it ಅಂತ ಹೇಳುತ್ತೆ. ಬಾಟಮ್ ಆಫ್ ದಿ ಡೆಕ್. ಬ್ಯಾಟಲ್ ಆಫ್ ದಿ ಬ್ಲೂಸ್, ಟೇಕ್ ಸ್ಟೆಪ್ಸ್ ಫಾರ್ವರ್ಡ್, ಪಾಸಿಟಿವ್ ಚೇಂಜ್. ಟೇಕ್ ಸ್ಟೆಪ್ಸ್ ಟುವರ್ಡ್ ಪಾಸಿಟಿವ್ ಚೇಂಜ್ ಅಂತ ಹೇಳುತ್ತೆ. ಇಲ್ಲಿ ನಾನು ಹೇಳಿದ ಹಾಗೆ ನಿಮ್ಮ ಕೆಲವು ಎಲ್ಲ ಬೇಜಾರು ಮಾಡ್ಕೊಳ್ಳೋದು, ಡಿಪ್ರೆಷನ್ ಮಾಡ್ಕೊಳ್ಳೋದು ಅದೆಲ್ಲ ಬಿಟ್ಟು ನಿಮ್ಮ ಮನಸ್ಸು ನಿಮ್ಮಲ್ಲಿ ನಾನು ಹೇಳಿದ ಹಾಗೆ ಬಿಲೀವ್ ಇನ್ ಯೋರ್ ಸೆಲ್ಫ್ ಅಂತ ಹೇಳುತ್ತೆ. ಯಾವಾಗನೂ ನಾವು ಏನು, ನಾವು ಯಾರು, ನಾವು ಚೆನ್ನಾಗೆಲ್ಲ ಮಾಡ್ಕೊಂಡು ಹೋಗ್ತೀವಿ ಅನ್ನೋದ್ರಲ್ಲಿ ನೀವು ನಂಬಿಕೆ ಇಟ್ಕೋಬೇಕು. ನೀವು ಯಾರ್ಯಾರು ಕೆಲವರೆಲ್ಲ ಸಾಧನೆಗಳು ಮಾಡಿರ್ತಾರೆ, ಅವ್ರದನ್ನೆಲ್ಲ ನೀವು ಯೋಚನೆ ಮಾಡಿಕೊಂಡು ನಮ್ಗೆ ಯಾಕಾಗಲ್ಲ ಮಾಡೋಕ್ಕೆ, ಅವ್ರಂಥವ್ರೆಲ್ಲ ಮಾಡಿರ್ಬೇಕಾದ್ರೆ ನಮ್ಗೆ ಯಾಕಾಗಲ್ಲ ಮಾಡೋಕ್ಕೆ ಅನ್ನೋದನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ನೀವು ಮುಂದಿನ ಹೆಜ್ಜೆಗಳನ್ನ ಇಡಿ ಅಂತ ಹೇಳುತ್ತೆ ಇಲ್ಲಿ. ಬಿಲೀವ್ ಇನ್ ಯೋರ್ ಡ್ರೀಮ್ಸ್. ನೀವೇನೇನು ಅನ್ಕೊಂಡಿದ್ದೀರಾ ಅದನ್ನು ಧೈರ್ಯವಾಗಿ ಮುಂದೆ ನಡೆಸ್ಕೊಂಡು ಹೋಗಿ ಅಂತ ಹೇಳುತ್ತೆ. ಆಪರ್ಚುನಿಟಿ ನಾಕ್ಸ್, ಗೋ ಫಾರ್ ಇಟ್ ಅಂತ ಹೇಳುತ್ತೆ. ಟೇಕ್ ಸ್ಟೆಪ್ಸ್ ಟುವರ್ಡ್ ಪಾಸಿಟಿವ್ ಚೇಂಜ್. ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ. ಆ ಥರ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ಯಾವುದೇ ಸ್ಟೆಪ್ಗಳನ್ನ ತಗೋಬೇಕಾದ್ರೆ ಆ ಥರ ಯೋಚನೆ ಮಾಡಿಕೊಂಡು ಮುಂದೆ ಹೋಗಿ ಅನ್ನೋದನ್ನ ಹೇಳುತ್ತೆ ಇಲ್ಲಿ. ಇದು ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಯು ಆರ್ ಗುಡ್ ಎನಫ್ ಅಂತ ಹೇಳುತ್ತೆ. ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಂತ ಹೇಳುತ್ತೆ. ಬ್ರಿಂಗ್ ಲವ್ ಇನ್ ಟು ದಿ ಸಿಚುಯೇಷನ್. ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್ ಅಂತ ಹೇಳುತ್ತೆ. ಕನ್ಕ್ಲೂಷನ್ಸ್ ಆರ್ ವಿತಿನ್ ರೀಚ್. ಇದೆಲ್ಲ ಇರೋದ್ರಿಂದ ನೀವು ಮುಂದೆ ಒಳ್ಳೆ ಸ್ಟ್ರಾಂಗ್ ಆಗಿ ನೀವು ನಿಮ್ಮ ಮ್ಯಾನಿಫೆಸ್ಟ್ ಮಾಡಿಕೊಂಡು ನಿಮ್ಮ ಜೀವನನ ನಡೆಸ್ಕೊಂಡು ಹೋಗಿ ಅಂತ ಹೇಳುತ್ತೆ. ಈ ಕಿಂಗ್ ಆಫ್ ಕಪ್ಸ್ ಬಂದಿದ್ರಿಂದ ಯು ಆರ್ ಗುಡ್ ಎನಫ್ ಅನ್ನತ್ತೆ. ಯು ಆರ್ ಎ ಬ್ಯಾಲೆನ್ಸ್ಡ್ ಪರ್ಸನ್ ಅನ್ನೋದನ್ನ ಹೇಳುತ್ತೆ. ಯಾರೇ ಆಗಿರ್ಬೋದು, ನೀವು ಮೇಲ್ ಆಗಿರಲಿ ಫಿಮೇಲ್ ಆಗಿರಲಿ, ಇಲ್ಲಿ ಇದು ಇಬ್ರಿಗೂ ಅನ್ವಯಿಸುತ್ತೆ ಇದು. ಸ್ಟೆಪ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಂದರೆ ನೀವು ನಿಮ್ಮ ಸುಮ್ಮನೆ ಕೂತ್ಕೊಳ್ಳೋದು, ಯೋಚನೆ ಮಾಡೋದು ಅದೆಲ್ಲ ಬಿಟ್ಟು ನೀವು ಆಚೆ ಬನ್ನಿ. ಟೇಕ್ ಪಾಸಿಟಿವ್ ಸ್ಟೆಪ್ಸ್ ಅಂತ ಹೇಳುತ್ತೆ ಇಲ್ಲಿ. ಬ್ರಿಂಗ್ ಲವ್ ಇನ್ ಟು ದಿ ಸಿಚುಯೇಷನ್. ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್ ಅಂತ ಹೇಳುತ್ತೆ. ಧೈರ್ಯವಾಗಿ ಮುಂದೆ ಬನ್ನಿ ಅಂತ ಹೇಳುತ್ತೆ. ನಿಮ್ಮ ಕೆಲವು ಚಾನ್ಸ್ ನೋಡೋಣ ಏನು ಹೇಳುತ್ತೆ ಅಂತ. ಮತ್ತೆ ವೀಲ್ ಆಫ್ ಫಾರ್ಚೂನ್ ಇದೆ ನಿಮಗೆ. ಮತ್ತೆ ಇಲ್ಲಿ ಲವ್, ಯಾರ್ಯಾರು ಲವ್ ಲೈಫಲ್ಲಿ ಇದ್ದೀರಾ ಅವ್ರಿಗೆಲ್ಲ ಮುಂದೆ ಒಳ್ಳೆ ಲೈಫ್ ಚೆನ್ನಾಗಿ ಇದೆ ಅಂತ ಹೇಳುತ್ತೆ. ಇದು ಲಾಕ್ ಆ್ಯಂಡ್ ಕೀ ಎರಡು ಬಂದಿದೆ. ಇದು ಒಂದು ಒಳ್ಳೆ ಲಕ್, ಮುಂದೆ ಒಂದು ಪ್ರಾಸ್ಪ್ಯಾರಿಟಿ ಅದೆಲ್ಲ ತೋರಿಸುತ್ತೆ ಲಾಕ್ ಆ್ಯಂಡ್ ಕೀ. ಇದು ಲವ್ ಇನ್ನೊಂದು ಬಂದಿದೆ ನೋಡಿ, 3 ಬಂದಿದೆ.
ಮತ್ತೆ ಡ್ರೀಮ್ಸ್, ನಿಮಗೆ ಡ್ರೀಮ್ಸ್ ಕಾರ್ಡ್ ಇಲ್ಲಿ ಬಂದಿತ್ತು. ಬಿಲೀವ್ ಇನ್ ಯೋರ್ ಡ್ರೀಮ್ಸ್, ಇಲ್ಲೂ ಡ್ರೀಮ್ಸ್ ಬಂದಿದೆ ನೋಡಿ. ಪೆಂಟಕಲ್ಸ್, ಅಬಂಡೆನ್ಸ್ ಇದೆಲ್ಲ ಇದೆ. ಸ್ಟಾರ್, ಮತ್ತೆ ಏಂಜಲ್ ಬ್ಲೆಸ್ಸಿಂಗ್ಸ್, ಮತ್ತೆ ಒಂದು ಟ್ರಾವೆಲ್ ಎಲ್ಲ ತೋರಿಸುತ್ತೆ ಇದು. ಮತ್ತೆ ಗಿಟಾರ್, ಇದು ಒಂದು ಕೇಜ್. ಅದನ್ನ ಇಲ್ಲಿ ಏನೇನು ಹೇಳುತ್ತೆ ಅಂತಂದ್ರೆ, ನಿಮ್ಗೆ ಇಲ್ಲಿ ಒಂದು ಬಂದಿತ್ತು ನೋಡಿ, 8 ಆಫ್ ಸಾರ್ಟ್ಸ್. ಒಂಥರ ನೀವು ಒಂದು ಎಲ್ಲೋ ಒಂದು ಇದನ್ನು ಕೂಡ ಹಾಕೊಂಡ ಹಾಗೆ, ಏನು ಮಾಡೋಕ್ಕೂ ತೋಚಲ್ಲ, ಆ ಥರ ಹೇಳುತ್ತೆ ಇದು. ಇದು ಲವ್ ಮತ್ತೆ ವೀಲ್ ಆಫ್ ಫಾರ್ಚೂನ್. ಮತ್ತೆ ಇದು ನಂಬರ್ಸ್ ನೋಡೋಣ. ನಂಬರ್ 29, ಇದು ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು. ಮತ್ತೆ ನಂಬರ್ 11 ಬಂದಿದೆ. ಮತ್ತೆ 30, ಮತ್ತೆ ನಂಬರ್ 12, ಮತ್ತೆ ನಂಬರ್ 18, ಮತ್ತೆ ನಂಬರ್ 25, ಮತ್ತೆ ನಂಬರ್ 21, ನಂಬರ್ 8, ನಂಬರ್ 2, ಮತ್ತೆ ನಂಬರ್ 26, ಮತ್ತೆ ನಂಬರ್ 3. ಇದಿಷ್ಟು ನಂಬರ್ಸ್ ಬಂದಿದೆ. ಇದಿಷ್ಟು ಹೇಳ್ತಾ ಪೈಲ್ ನಂಬರ್ 2 ಈ ರೀಡಿಂಗ್ನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.